ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಬೆಳಿಗ್ಗೆ ಒಂದು 5 ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ನನ್ನ ಮಗಳಿಗೆ 6 ಗಂಟೆ ಆಗುವಾಗ ಮದ್ರಸಕ್ಕೆ ಹೋಗಬೇಕು. ಅಷ್ಟೊತ್ತಿಗೆ ಮಳೆ ನಿಂತರೆ ಸಾಕು ಅಂತೇಳಿ ವೆಯ್ಟ್ ಮಾಡ್ತಾ ಇದೆ. ಬಟ್ ಮಳೆ ಅಂತೂ ತುಂಬಾ ಜೋರಾಗಿ ಬಂದಿತ್ತು. ಸೊ ಹಾಗೆಯೇ ರಾತ್ರಿ ನಾನು ಏನು ದೋಸೆ ಇಡ್ಲಿಗೆ ಅಂತೇಳಿ ಆಗುತ್ತೆ ಅಂತೇಳಿ, ಅಂದರೆ ಒಂದು ದಿವಸ ದೋಸೆ ಮಾಡ್ತೀನಿ, ಒಂದು ದಿವಸ ಇಡ್ಲಿ ಮಾಡ್ಕೋತೀನಿ. ಸೊ ಅದಕ್ಕೆ ಅಂತೇಳಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ಹಾಗೆಯೇ ಇಲ್ಲಿ ಆಲೂಗಡ್ಡೆನೂ ಬೇಯಿಸೋದಕ್ಕೆ ಇಟ್ಟಿದ್ದೆ. ಇಲ್ಲಿ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತೆಲ್ಲ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ನಾವು ಹಾಕುವಂತಹ ವೀಡಿಯೋಸ್ ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಕಿದ ತಕ್ಷಣ ನಿಮಗೆ ನೋಡ್ಕೋಬೋದು. ಸೊ ಇವಾಗ 6 ಗಂಟೆ ಆಗಿದೆ. ಇಲ್ಲಾಂದರೆ 6 ಗಂಟೆ ಟೈಮಲ್ಲಿ ಸ್ವಲ್ಪ ಆದರೂ ಬೆಳಕಿರುತ್ತೆ. ಬಟ್ ಇವತ್ತು ಜೋರಾಗಿ ಮಳೆ ಬರ್ತಾ ಇದೆಯಲ್ವ, ಸೊ ಹಾಗಾಗಿ ತುಂಬಾ ಕತ್ಲೆ ಇದೆ. ನನ್ನ ಮಗಳು ಮದ್ರಸಕ್ಕೆ ಹೋಗೋದಕ್ಕೆ ಒಂಥರ ಉದಾಸೀನ ಮಾಡ್ತಾ ಇದ್ಲು. ಯಾಕೆಂದರೆ ಫುಲ್ಲು ಮಳೆ ಇದೆಯಲ್ವ, ಒದ್ದೆ ಆಗ್ತಾ ಹೋಗೋದಕ್ಕೆ ಅವಳಿಗೂ ಒಂಥರ ಏನೋ ಬೇಜಾರು ಥರ. ಬಟ್ ಏನು ಮಳೆ ಅಂತೂ ನಿಂತಿಲ್ಲ, ತುಂಬಾ ಜೋರಾಗಿ ಬರ್ತಾ ಇತ್ತು. ಮದ್ರಸೆಗೆ ಹೋಗೋ ತನಕ ಒಂದೇ ಒಂದು ಮಾತು, ಸ್ಕೂಲ್ ಇದೆಯಾ ಅಂತೇಳಿ. ಬಟ್ ಏನು ಮೆಸೇಜ್ ಏನು ಬಂದಿಲ್ಲ ಸ್ಕೂಲ್ ಇಲ್ಲ ಅಂತೇಳಿ. ಸೊ ಸ್ಕೂಲ್ ಇರ್ಬೋದು ಅಂತೇಳಿ. ಬಟ್ ಸ್ಕೂಲ್ ಇತ್ತು, ಯಾವತ್ತಿನ ದಿವಸ ಸ್ಕೂಲ್ ಇತ್ತು. ತುಂಬ ಸೊ ಫ್ರೆಂಡ್ಸ್, ಮಗಳು ಹೇಗೂ ಮದ್ರಸಕ್ಕೆ ಹೋದ್ಲು. ಇಲ್ಲಾಂದ್ರೆ ಕರೆಕ್ಟಾಗಿ 6 ಗಂಟೆ ಆಗುವಾಗ, ಅಂದರೆ 5:55 ಆಗುವಾಗ ಮನೆಯಿಂದ ಹೊರಡ್ತಾಳೆ. ಬಟ್ ಇವತ್ತು 6:05 ತನಕ ವೇಟ್ ಮಾಡಿದ್ಲು, ಏನಾದರೂ ಮೆಸೇಜ್ ಬರುತ್ತೆ ಅಂತೇಳಿ ಮದ್ರಸದಿಂದ ರಜೆ ಇದೆ ಅಂತೇಳಿ. ಬಟ್ ಮೆಸೇಜೇ ಬಂದಿಲ್ಲ. ಸೊ ಹಾಗಾಗಿ ಮದ್ರಸಕ್ಕೆ ಹೋದ್ಲು. ಇನ್ನು ಬಂದಾದ್ಮೇಲೆ ಸ್ಕೂಲಿಗೆ ರಜೆ ಇರುತ್ತೋ ಇಲ್ವೋ ಅಂತೇಳಿ ವೇಟ್ ಮಾಡ್ತಾನೆ ಇರ್ತಾರೆ, ರೆಡಿ ಆಗ್ತಾ ಇರ್ತಾರೆ. ಹಾಗೇನೆ ವೇಟೂ ಮಾಡ್ತಾ ಇರ್ತಾರೆ, ಏನಾದರೂ ಮೆಸೇಜ್ ಬರುತ್ತಾ ಏನಂತೇಳಿ. ತುಂಬಾನೇ ಜೋರು, ಇವತ್ತಂತೂ ತುಂಬಾ ಜೋರಿದೆ ಮಳೆ. ನಿನ್ನೆ ಅಷ್ಟೊಂದು ಇತ್ತಿಲ್ಲ, ಬಟ್ ಇವತ್ತಂತೂ ತುಂಬಾನೇ ಜೋರಿದೆ. ಇವಾಗ್ಲೂ ಬರ್ತಾ ಇದೆ. ನಾನು 5 ಗಂಟೆಗೆ ಎದ್ದಿದ್ದೀನಿ, ಆವಾಗಿಂದ ಸ್ಟಾರ್ಟ್ ಆಗಿರೋದು ಇವಾಗ ತನಕ ಒಂದು ಚೂರು ನಿಂತಿಲ್ಲ ನೋಡಿ. ಅಷ್ಟೊಂದು ಜೋರಾಗಿನೇ ಬರ್ತಾ ಇದೆ ಮಳೆ. ಬಟ್ ಇನ್ನೂ ಏನು ಮೆಸೇಜ್ ಬಂದಿಲ್ಲ ಸ್ಕೂಲ್ ಇದೆಯೋ ಇಲ್ವೋ ಅಂತೇಳಿ. ಆದ್ರೂ ಎಲ್ಲ ರೆಡಿ ಮಾಡ್ಲೇಬೇಕಲ್ವಾ, ಹೇಳಕ್ಕಾಗಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ರೂ ಬರ್ಬೋದು ಮೆಸೇಜ್, ಇಲ್ಲಾಂದ್ರೆ ಸ್ಕೂಲ್ ಇರ್ಬೋದು, ಹೇಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಅಂತೂ ಮಾಡ್ಲೇಬೇಕು. ಸೊ ಇವಾಗ ಏನು ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಹಾಕೋಣ ಅಂತೇಳಿ. ಇವತ್ತು ನಾನು ದೋಸೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನೋಡಿ. ಇವತ್ತು ಎಷ್ಟು ಹಾಕೊಂಡಿದ್ದೀನಿ ಅಂತೇಳಿ. ಯಾಕೆಂದ್ರೆ ಒಂದ್ ದಿವಸ ದೋಸೆ ಮಾಡ್ಕೋಬಹುದು, ನೆಕ್ಸ್ಟ್ ಡೇ ಇಡ್ಲಿ ಆ ತರ ಮಾಡೋದಕ್ಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ. ಇವತ್ತು ದೋಸೆನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತೇಳಿ. ಸೊ ಇವಾಗ ಮಾಡ್ತಾ ಇದ್ದೀನಿ. ನಾನಿಲ್ಲಿ ದೋಸೆಗೆ ಅಂದರೆ ತುಂಬ ಸಿಂಪಲಾಗಿಯೇ ಮಾಡ್ಕೋತೀನಿ. ಅಂದರೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವೆಲ್ಲ ಏನು ಮಾಡ್ತೀನಿ, ಒಗ್ಗರಣೆ ಕೊಡ್ತೀನಿ ಸಾಸಿವೆ ಹಾಕಿ. ಆಮೇಲೆ ಏನು ಈರುಳ್ಳಿನ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಕಿ ಆಲೂಗಡ್ಡೆಯನ್ನು ಹಾಕಿ ಮಾಡೋದು. ಯಾವ ಥರ ಹೋಟೆಲ್ಗಳಲ್ಲಿ ಏನು ಮಸಾಲೆ ದೋಸೆ ಜೊತೆಗೆ ಸಿಗುತ್ತಲ್ವ, ಸೊ ಆ ಥರ. ಅದಕ್ಕೆ ಇನ್ನೂ ಕಡಲೆಬೇಳೆನೂ ಆಮೇಲೆ ಉದ್ದಿನಬೇಳೆ ಒಗ್ಗರಣೆ ಹಾಕಿದರೆ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಬಟ್ ನನ್ನ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಸ್ಬೆಂಡಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳು ತಿನ್ನಲ್ವಲ್ಲ ಅಂತೇಳಿ ನಾನು ಹಾಕಿಲ್ಲ. ಅಂದರೆ ಬೆಳಗ್ಗಿದು ಬ್ರೇಕ್ಫಾಸ್ಟ್ ನಂದು ಮೇಯ್ನ್ ಫೋಕಸ್ ಇರೋದು ಮಕ್ಕಳಿಗೆ. ಅಂದರೆ ಮಕ್ಕಳು ಯಾವ ಥರ ತಿಂತಾರೆ ಯಾವ ಥರ ತಿನ್ನಲ್ಲ ಅಂತೇಳಿ ನೋಡಿ ಮಾಡೋದು. ಹಸ್ಬೆಂಡ್ ಅಂದರೆ ಒಂಚೂರು ತಿನ್ನೋದು, ಹಾಗಾಗಿ ಅವರಿಗೆ ಹೇಗೂ ಓಕೆ ಆಗುತ್ತೆ. ಬಟ್ ಮಕ್ಕಳು ಯಾವ ಥರ ತಿಂತಾರೆ ಇಲ್ಲ ಅಂತೇಳಿ ನೋಡಬೇಕಲ್ವ. ಸೊ ಅದಕ್ಕೋಸ್ಕರ ಅವರು ಯಾವ ಥರ ಪಟ್ಕೋತಾರೋ ಆ ಥರನೇ ಮಾಡಿ ಕೊಡ್ತೀನಿ ನಾನಿಲ್ಲಿ. ಸೊ ಇಲ್ಲಿ ಈರುಳ್ಳಿನ ಫ್ರೈ ಆಗೋದಕ್ಕೆ ಇಟ್ಟಿದ್ದೀನಿ. ಮಳೆ ಅಂತೂ ಬರ್ತಾನೇ ಇದೆ. ಒಟ್ಟಿನಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ಕೊಳ್ಳುವಾಗ ಈ ಥರ ಮಳೆ ಬರುತ್ತಲ್ವ, ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಒಂದು ಸೈಡಿಗಾಗಿ ಬರಬಾರ್ದು ಮಳೆ, ಸ್ಟ್ರೈಟಾಗಿ ಬಂದರೆ ಕಿಚನಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಏನು ಕಿಚನಿದು ಡೋರ್ ಓಪನ್ ಮಾಡೋಕ್ಕಾಗಲ್ಲ, ನೀರೆಲ್ಲ ಒಳಗಡೆನೇ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ಇವಾಗ ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಆಲೂಗಡ್ಡೆ ಹಾಕಿದ್ದೀನಿ, ಬೇಯಿಸಿರುವಂತಹ ಆಲೂಗಡ್ಡೆ. ಹಾಗೆಯೇ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸೊ ಇವತ್ತು ಏನು ದೋಸೆಗೆ ಅಂತೇಳಿ ಒಳ್ಳೆ ಆಲೂಗಡ್ಡೆ ಬಾಜಿ ಹೋಟೆಲ್ ಸ್ಟೈಲಲ್ಲಿ ರೆಡಿ ಆಗಿದೆ. ಬಟ್ ಉದ್ದಿನಬೇಳೆನೂ ಕಡಲೆಬೇಳೆ ಹಾಕಿಲ್ಲ. ಬಟ್ ಟೇಸ್ಟ್ ಅಂತೂ ಹೋಟೆಲ್ಗಿಂತನೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ.
ನನ್ನ ಮಗಳಿಗೆ ಏನು ದೋಸೆ ಕ್ರಿಸ್ಪಿಯಾಗಿರಬೇಕು. ಬಟ್ ನಾನು ಟಿಫನ್ಗಲ್ಲಾದರೆ ಏನು ಮಾಡ್ತೀನಿ ಅಂದರೆ ಜಾಸ್ತಿ ಕ್ರಿಸ್ಪಿಯಾಗಿ ಮಾಡಿಕೊಡಲ್ಲ. ಯಾಕೆಂದರೆ ಮಧ್ಯಾಹ್ನ ಟೈಮಲ್ಲಿ ಜಾಸ್ತಿ ಕ್ರಿಸ್ಪಿ ಆದರೆ ಒಣಗಿರೋ ಥರ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಏನು ಲಂಚ್ ಬಾಕ್ಸಿಗೆ ಅಂದರೆ ಸ್ವಲ್ಪ ದಪ್ಪಾಗಿಯೇ ದೋಸೆ ಹಾಕ್ಕೊಡ್ತೀನಿ. ಅಂದರೆ ಸ್ವಲ್ಪ ಏನು ಸಾಫ್ಟ್ ಆಗಿರೋ ಥರನೇ ದೋಸೆ ಹಾಕ್ಕೊಡ್ತೀನಿ. ಆಮೇಲೆ ತಿನ್ನೋದಕ್ಕಾದರೆ ಮಾತ್ರ ಕ್ರಿಸ್ಪಿಯಾಗಿ ಮಾಡಿಕೊಡೋದು. ಸೊ ಇಲ್ಲಿ ದೋಸೆ ಹಿಟ್ಟು ಚೆನ್ನಾಗಿ ಬಂದಿದೆ. ಸೋಡಾ ಹುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದರಿಂದ ಅರ್ಧ ತೆಗಿತಾ ಇದ್ದೀನಿ. ಯಾಕೆಂದರೆ ನಾನು ಇದು 2 ಡೇಸಿಗೆ ಅಂತೇಳಿ ಮಾಡಿ ಇಟ್ಟಿರೋದು. ಒಂದು ದಿವಸ ಇಡ್ಲಿನೂ ಒಂದು ದಿವಸ ದೋಸೆ ಅಂತೇಳಿ. ಸೊ ಅದಕ್ಕೋಸ್ಕರ ಇದರದ್ದು ಅರ್ಧ ಇವಾಗ ತೆಗೆದು ಫ್ರಿಜ್ಜಲ್ಲಿ ಇಡೋಣ ಅಂತೇಳಿ, ನಾಳೆಗೆ ಬೇಕಲ್ವ. ಅದಕ್ಕೋಸ್ಕರ ಅರ್ಧದಲ್ಲಿ ಇವಾಗ ಇವತ್ತಿಂದು ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇದ್ದೀನಿ. ಅದು ದೋಸೆದು ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತಲ್ವ. ಸೊ ಆವಾಗಲೇ ತೆಗೆದು ನಾವು ಫ್ರಿಜ್ಜಲ್ಲಿಟ್ಟರೆ ಫ್ರೆಶ್ ಆಗಿಯೇ ಇರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದೊಂಥರ ಹುಳಿ ಟೇಸ್ಟ್ ಬರುತ್ತಲ್ವ, ಆ ಥರ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದು ಬೇಗನೆ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ಇಲ್ಲಿ ಇವಾಗ ನಾನಿಲ್ಲಿ ದೋಸೆ ಹಾಕೋತಾ ಇದ್ದೀನಿ. ಮಕ್ಕಳಿಗೆ ಫಸ್ಟ್ ಏನು ಲಂಚ್ ಬಾಕ್ಸಿಗೆ ಹಾಕೋತಾ ಇದ್ದೀನಿ ದೋಸೆನ. ನಂತರ ಏನು ಮಕ್ಕಳಿಗೆ ತಿನ್ನೋದಕ್ಕೆ ಹಾಕೊಳ್ಳೋಣ ಅಂತೇಳಿ. ತುಂಬ ದಿವಸ ಆಗಿಬಿಟ್ಟಿತ್ತು ನಾನು ವ್ಲಾಗೇ ಹಾಕಿದ್ದಿಲ್ಲ. ನಿನ್ನೆ ಒಂದು ವ್ಲಾಗ್ ಹಾಕಿದ್ದೆ. ತುಂಬ ಜನ ಕೇಳಿದರು ಯಾಕೆ ವ್ಲಾಗ್ ಹಾಕ್ತಾ ಇಲ್ಲ ಅಂತೆಲ್ಲ ಹೇಳಿ. ಯಾಕೋ ಗೊತ್ತಿಲ್ಲ, ಒಂಥರ ಏನು ನನ್ನ ಚಾನಲ್ ಯಾವಾಗ ಮಾನಿಟೈಸ್ ಆಗಿದೆಯೋ ಆವಾಗಿಂದ ಒಂಥರ ಇಂಟ್ರೆಸ್ಟೇ ಹೋಗಿರೋ ಥರ ಆಗಿದೆ ನನಗೆ ವ್ಲಾಗೆಲ್ಲ ಹಾಕೋದಕ್ಕೆ. ವ್ಲಾಗ್ ಮಾಡೋದಕ್ಕೆ ಇಷ್ಟ ಇರುತ್ತೆ, ಬಟ್ ಏನೋ ಒಂಥರ ಉದಾಸೀನ ಥರ ಆಗ್ತಾಯಿದೆ. ಏನು ಯಾಕೋ ಬೇಡ ಅಂತೇಳಿ ಆಗ್ತಾಯಿದೆ. ಒಂದು ಸಲ ತುಂಬಾ ಇಂಟ್ರೆಸ್ಟ್ ಬಂದಿತ್ತು. ಒಂದು ವೀಡಿಯೋ ಅಂತೂ ಸ್ವಲ್ಪ ಜಾಸ್ತಿ ಆಗಿನೇ ವ್ಯೂಸ್ ಹೋಗಿತ್ತಲ್ವ. ನಂತರ ಅಂದ್ಕೊಂಡು ಇನ್ನು ಡೈಲಿ ಎಲ್ಲ ವೀಡಿಯೋಸ್ಗೂ ಜಾಸ್ತಿ ಅಲ್ಲದಿದ್ರೂ ಒಂದು ಸ್ವಲ್ಪ ಆದರೂ ವ್ಯೂಸ್ ಬರ್ಬೋದು ಅಂತೇಳಿ. ಬಟ್ ಬಂದಿಲ್ಲ. ಆಮೇಲೆ ಅದೇ ಒಂದು ವೀಡಿಯೋಸ್ ಬಂದು ಹೋಗಿರೋದು, ಆಮೇಲೆ ಬಂದಿಲ್ಲ. ಸೊ ಹಾಗಾಗಿ ಒಂಥರ ಬೇಜಾರು ಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ವ್ಲಾಗ್ ಹಾಕಿಲ್ಲ. ಆದ್ರೂ ಏನು ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ಕೋತಾ ಇರ್ತೀನಿ. ಒಂದೊಂದು ಸಲ ಹಾಕ್ತೀನಿ, ಒಂದೊಂದು ಸಲ ಹಾಕಲ್ಲ, ಆ ಥರ. ಸೊ ಇವಾಗ ಮಕ್ಕಳದು ಲಂಚ್ ಬಾಕ್ಸಿಗೆಲ್ಲ ದೋಸೆನ ಹಾಕ್ಕೊಂಡಾಯಿತು. ಸ್ವಲ್ಪ ಸಾಫ್ಟಾಗಿಯೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದು ತಿನ್ನೋದಕ್ಕೆ ಅಂತೇಳಿ ಸ್ವಲ್ಪ ಕ್ರಿಸ್ಪಿಯಾಗಿ, ಮಸಾಲೆ ದೋಸೆ ಯಾವ ಥರ ಬರುತ್ತೆ ಕ್ರಿಸ್ಪಿಯಾಗಿ, ಸೊ ಆ ಥರ ಹಾಕ್ಕೊಂಡಿದ್ದೀನಿ ಇಲ್ಲಿ ದೋಸೆನ. ಹಾಗೆಯೇ ಇಲ್ಲಿ ಹಸ್ಬೆಂಡಿಗೆ ಟೀನು ಇಟ್ಕೊಡ್ತಾ ಇದ್ದೀನಿ. ಅಂದರೆ ಮಗಳಿನ್ನೂ ಬಂದಿಲ್ಲ ಮದ್ರಸದಿಂದ. ಅವಳು ಬಂದಾಗ ಅವಳಿಗೆ ತಕ್ಷಣ ಮಾಡಿಕೊಡ್ತೀನಿ. ಇವಾಗ ಹಸ್ಬೆಂಡಿಗೆ ಹಾಕ್ಕೊಡ್ತಾ ಇರೋದು ಇಲ್ಲಿ ದೋಸೆ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಾಗುತ್ತೆ. ಹೋಟೆಲ್ ಥರನೇ. ಹೋಟೆಲ್ದು ಬೇಕಂದರೆ ಸ್ವಲ್ಪ ಹುಳಿ ಥರ ಇರುತ್ತೆ ಹಿಟ್ಟು, ಬಟ್ ಇದು ಆ ಥರ ಇಲ್ಲ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಏನು ಬಂದಿತ್ತು ದೋಸೆನೂ. ಆಮೇಲೆ ಏನು ಆಲೂಗಡ್ಡೆ ಪಲ್ಯ ಇದೆ ಅಲ್ವಾ, ಮಸಾಲೆ ದೋಸೆ ಥರ. ಎಂದ ರಜೆ ಮುಂಜಾನೆ ರಜೆ ಗಿಟ್ಟಿ ನಿಕ್ಕು ಸ್ಯಾಟರ್ಡೇ ರಜೆ ಇಂತು, ಸಂಡೇ ರಜೆ ಇಂತು, ಒಬ್ಬ ಸಿಂಡು ರಜೆ ತರನ ನಿಕ್ಕು ಇನ್ಫಾರ್ಮ್ ಇಡು ಬೇಗ. ಇಲ್ಲಡಿ ಮೆಸೇಜ್ ಬಂತಿಲ್ಲಡಿ ರಜೆ ತಂಡಿಲ್ಲಂಗ ತಂಡಿಲ್ಲ ಇಂದು ಎಂದ ಒಂದು ಗಂಟೆ ಹಿಂಗ್ ಮಳೆ ರಜೆ ತಂಡಿಲ್ಲ. ಇಪ್ಪ ಸ್ಕೂಲ್ಗೆ ಟೈಮ್ ಐತಲ್ಲಿ ಎಲ್ಲ ಮಕ್ಕಳು ಸೊಮ್ಮೆ ಮಕ್ಕಳು ಸ್ಕೂಲ್ಗೆಲ್ಲ ಹೋಯ್ತಾ ಇತ್ತು. ರಜೆಗೆ ಇಟ್ಟಿಲ್ಲ. ನಮ್ಗೆ ಫ್ರೈಡೆ ಉಂಟಲ್ಲ ಕರೆಕ್ಟ್ ಪೇಂಟ್ ಇಟ್ಟೆ ಮಳೆ ಬಂದು ಆಯ್ತು. ನೀನು ನಾಷ್ಟ ಹಾಕು ಪೋ ಬೇಗ. ಅಜ್ಜು ಬೇಗ ಯೂನಿಫಾರ್ಮ್ ಇಡು. ಒಂಚೂರು ಮಳೆ ಬಂದರೆ ಸಾಕು ಸ್ಕೂಲ್ ರಜಾ ಅಂತೇಳಿ 1000 ಸಲ ಮೊಬೈಲ್ ನೋಡು ಮೊಬೈಲಲ್ಲಿ ಚೆಕ್ ಮಾಡು ಅಂತೇಳಿ ಹೇಳ್ತಾನೆ ಇರ್ತಾರೆ. ಆವಾಗವಾಗ ಏನು ಇದೇ ಕೆಲಸ ಅವರಿಗೆ. ಸ್ಕೂಲಿಗೆ ರೆಡಿ ಆಗ್ತಾನೂ ಇರ್ತಾರೆ, ಅದೇ ಥರ ಸ್ಕೂಲಿಗೆ ಹೋಗೋ ತನಕ ಮೊಬೈಲನ್ನು ಚೆಕ್ ಮಾಡ್ತಾನೆ ಇರ್ತಾರೆ ರಜಾದೇನಾದರೂ ಮೆಸೇಜ್ ಬಂದಿದೆ ಅಂತೇಳಿ. ಒಂಚೂರು ಮಳೆ ಬಂದರೆ ಸಾಕು, ನೋಡಿ ಇವತ್ತು ರಜಾ ಇದೆ ಸ್ಕೂಲ್, ಇವತ್ತು ಸ್ಕೂಲ್ ಇಲ್ಲ, ನಿನ್ನ ಮೆಸೇಜ್ ನೋಡು ಕರೆಕ್ಟಾಗಿ ಅಂತೇಳಿ ಇದೇ ಹೇಳ್ತಾನೆ ಇರ್ತಾರೆ. ಕೊನೆಗೆ ಹೇಗೂ ರೆಡಿಯಾಗಿ ಸ್ಕೂಲಿಗೆ ಹೋದರು. ಸೊ ಫ್ರೆಂಡ್ಸ್, ಇವಾಗ ನಂದು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಅಂದರೆ ಮಕ್ಕಳು ಸ್ಕೂಲಿಗೆಲ್ಲ ಹೋದರು. ಮನೆಯದು ಕೆಲಸನೂ ಇವಾಗ ಕಂಪ್ಲೀಟ್ ಆಯಿತು. ಬೇಗ ಬೇಗ ಮಾಡಿಬಿಟ್ಟೆ. ಸೊ ಇವಾಗ ಒಂದು ಸ್ವಲ್ಪ ಮಳೆ ನಿಂತಿದೆ. ಒಟ್ಟಲ್ಲಿ ಜೋರಾಗಿ ಬರ್ತಾ ಇದೆ. ಇವಾಗ ಒಂದು ಸ್ವಲ್ಪ ನಿಂತಿದೆ ಮಳೆ. ಸೊ ಹಾಗೆಯೇ ಈ ಥರ ಕೆಲಸ ಮಾಡ್ತಾ ಇದ್ದಾಗ ಒಂದು ಮೆಸೇಜ್ ಬಂತು ನನಗೆ ಇನ್ಸ್ಟಾಗ್ರಾಮಲ್ಲಿ. ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ನಾನು ಕೆಲವ್ರನ್ನ ವೀಡಿಯೋಸ್ ನೋಡಿರ್ಬೋದು. ಇನ್ಸ್ಟಾಗ್ರಾಮಲ್ಲಿ ನಾನೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಏನು ಒಂದು ಅಜ್ಜಂದು ಏನು ಕೇರ್ ಅದರದ್ದೊಂದು ವಿಡಿಯೋ ಮಾಡಿದ್ದೆ. ಸೊ ಅದು ತುಂಬಾ ವ್ಯೂಸ್ ಹೋಗ್ಬಿಟ್ಟಿತ್ತು, ತುಂಬಾ ವೈರಲ್ ಆಗಿಬಿಟ್ಟಿತ್ತು.
ಆ ವಿಡಿಯೋಸ್ ಹಾಕ್ಕೊಳ್ಳುವಾಗ ನಾನು ಯಾರ ಹತ್ರನೂ ಪರ್ಮಿಷನ್ ಕೇಳಿಲ್ಲ. ಯಾಕೆಂದರೆ ವಯಸ್ಸಾದವರು ಅವ್ರ ಹತ್ರ ಕೇಳಿದ್ರು ಅವ್ರಿಗೆ ಗೊತ್ತಾಗಲ್ಲ. ಬಟ್ ವಿಡಿಯೋಸ್ ಹಾಕಿ ಸ್ವಲ್ಪ ಟೈಮ್ ಆಗುವಾಗಲೇ ನನಗೆ ಅವರು ರಿಲೇಟಿವ್ಸಿಂದ ತುಂಬ ಜನರದು ಮೆಸೇಜಸ್ ಬಂತು ಇನ್ಸ್ಟಾಗ್ರಾಮಲ್ಲಿ. ಅದು ನಮ್ಮ ಅಜ್ಜ ಅಜ್ಜಿ ಅವರಿಗೆ ದುವಾ ಮಾಡಿ ಅಂತೆಲ್ಲ ಹೇಳಿ ತುಂಬ ಮೆಸೇಜ್ ಬಂತು. ಆವಾಗ ನಾನು ಅವ್ರ ಹತ್ರ ಎಲ್ಲರ ಹತ್ರನೂ ಪರ್ಮಿಷನ್ ಕೇಳಿದ್ದೆ. ಈ ಥರ ಒಂದು ವೀಡಿಯೋಸ್ ಹಾಕಿದ್ದೀನಲ್ವ ಇರಲ್ಲ ಬೇಡವೋ ತೆಗಿಬೇಕಂದ್ರೆ ನಾನು ತೆಗಿತೀನಿ ಇವಾಗಲೇ, ಅಂದರೆ ಡಿಲೀಟ್ ಮಾಡ್ಕೋತೀನಿ ಅಂತೇಳಿ. ಆವಾಗ ಅವರಂದರು ಬೇಡ ಇರಲಿ, ತುಂಬಾ ವೈರಲ್ ಆಗಿದೆ, ಇರಲಿ ವೀಡಿಯೋಸು, ಎಲ್ಲರೂ ದುವಾ ಮಾಡಲಿ, ನೀವೂ ದುವಾ ಮಾಡಿ ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ನಾನು ವೀಡಿಯೋಸ್ ಇಟ್ಟಿದ್ದೆ. ಬಟ್ ಇವತ್ತು ಮೆಸೇಜ್ ಬಂತು ಆ ವಿಡಿಯೋಸ್ನ ಡಿಲೀಟ್ ಮಾಡಿ ಅಂತೇಳಿ. ಆಲ್ಮೋಸ್ಟ್ ಇವಾಗ 4.5 ಮಿಲಿಯನ್ಸ್ ಅಷ್ಟು ವ್ಯೂಸ್ ಬಂದಿತ್ತು ಅದರಲ್ಲಿ. ಡಿಲೀಟ್ ಮಾಡಿ ಅಂತೇಳಿ ನಾನು ಒಂದು ಸೆಕೆಂಡೂ ಯೋಚನೆ ಮಾಡಿಲ್ಲ, ಆವಾಗಲೇ ತಕ್ಷಣವೇ ಡಿಲೀಟ್ ಮಾಡಿಬಿಟ್ಟೆ. ಸಾರಿ, ನನಗೆ ಯೂಟ್ಯೂಬಲ್ಲಿ ಡಿಲೀಟ್ ಮಾಡಿಲ್ಲ, ಇವಾಗ ಡಿಲೀಟ್ ಮಾಡ್ಕೋತೀನಿ ನಾನು. ಏನು ಒಂದು ನಿಮಿಷನೂ ನಾನು ಯೋಚನೆ ಮಾಡಿದರೆ ಡಿಲೀಟ್ ಮಾಡಿಬಿಟ್ಟೆ. ಯಾಕೆಂದರೆ ಆ ಅಜ್ಜಿದು ಏನು ಮೌತಾಯಿತು ಅಂತೇಳಿ. ಏನು ಮಾಡೋಕ್ಕಾಗಲ್ಲ, ಒಂದಲ್ಲ ಒಂದು ದಿವಸ ಒಬ್ಬರಲ್ಲ ಒಬ್ಬರು ಹೋಗಲೇಬೇಕು. ಬಟ್ ಏನಂದರೆ ಆ ಅಜ್ಜಿಗೆ ಸ್ವರ್ಗದಲ್ಲಿ ಒಂದು ಜಾಗ ಸಿಗಲಿ ಅಂತೇಳಿ ದುವಾ ಮಾಡೋಣ ಅಷ್ಟೇ. ಹಾಗೆಯೇ ಈ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಆ ಅಜ್ಜಿಗೋಸ್ಕರ ಒಂದು ಫಾತಿಹಾ ಆದರೂ ಓದಿ. ಹಾಗೆಯೇ ಏನೋ ಹೇಳಬೇಕು ಅಂತೇಳಿ ಅಂದ್ಕೊಂಡೆ, ಮರ್ತೋಯ್ತು. ಇನ್ನು ಆ ಮನೆಯವರಿಗೆ ಆ ನೋವನ್ನು ಸಹಿಸ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಕೇಳಬೇಕಷ್ಟೇ ನಾವು, ಬೇರೇನು ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ಒಬ್ಬರಲ್ಲ ಒಬ್ಬರು ಹೋಗಲೇಬೇಕು. ಇವತ್ತು ಅವರು, ನಾಳೆ ನಾನು, ನಾಳ್ದು ಇನ್ನೊಬ್ಬರು, ಈ ಥರ ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಇನ್ನೇನು, ಸೊ ನಾನು ಅವ್ರ ಮನೆಯವರು ಕೆಲವರು ವೀಡಿಯೋಸ್ ನೋಡ್ತಾರೆ, ಅವಾಗ ಅವ್ರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನನ್ನ ಚಾನಲ್ನ. ವೀಡಿಯೋಸ್ನ ಡಿಲೀಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಇವಾಗ ಡಿಲೀಟ್ ಮಾಡ್ತೀನಿ. ನನಗೆ ಯೂಟ್ಯೂಬಲ್ಲಿ ಹಾಕಿರೋದು ಅಷ್ಟೊಂದು ನೆನಪಿತ್ತಿಲ್ಲ, ಯಾಕೆಂದರೆ ಅದರಲ್ಲಿ ಜಾಸ್ತಿ ವ್ಯೂಸ್ ಏನು ಹೋಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಹೋಗಿರೋದಲ್ವ. ಸೊ ಹಾಗಾಗಿ ಅದು ಮಾತ್ರ ನನಗೆ ಮೈಂಡಲ್ಲಿ ಇದ್ದಿದ್ದು, ಅದನ್ನು ಡಿಲೀಟ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಡಿಲೀಟ್ ಮಾಡ್ತೀನಿ. ಇನ್ನೇನಿಲ್ಲ. ಸೊ ನೋಡೋಣ ಇವತ್ತು ಏನೇನೆಲ್ಲ ಆಗುತ್ತೋ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೈಲಿ ಅಂತೂ ವೀಡಿಯೋಸೇ ಆಗ್ತಾಯಿಲ್ಲ ನಂದು, ಇವಾಗಾದರೂ ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ಕೋಬೇಕು. ಸೊ ನೋಡೋಣ ಇವತ್ತೇನೆಲ್ಲ ಆಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನನಗೆ ಆ ವಿಡಿಯೋ ಡಿಲೀಟ್ ಮಾಡಿರೋದ್ರಲ್ಲಿ ಏನೂ ಬೇಜಾರಿಲ್ಲ, ಒಂದಿಷ್ಟು ಬೇಜಾರಿಲ್ಲ. ಯಾಕೆಂದರೆ ಅವ್ರ ವಿಡಿಯೋ ಅವ್ರ ಪರ್ಮಿಷನ್ ಇಲ್ಲದೆ ನಾವು ಹಾಕೊಳ್ಳೋದಕ್ಕಾಗಲ್ಲ ನನಗೆ. ಬಟ್ ಇಷ್ಟು ದಿವಸ ಅವ್ರು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರಲ್ವ, ಅದಕ್ಕೇ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. ಸೊ ವಿಡಿಯೋ ಡಿಲೀಟ್ ಮಾಡಿದ್ರಲ್ಲಿ ನನಗೆ ಒಂದು ಚೂರೂ ಬೇಜಾರೇ ಇಲ್ಲ. ಬಟ್ ಬೇಜಾರಂದರೆ ಪಾಪ ಅಜ್ಜ ಅವಾಗ ಅವ್ರು ಹೇಳಿದರು ನನಗೆ, ಅವ್ರದ್ದು ಮೊಮ್ಮಗಳು ಅವರು ಹೇಳಿದರು, ಈ ಥರ ತುಂಬಾ ಪ್ರೀತಿ ಮಾಡ್ತಾರೆ ಅಜ್ಜ ಅಜ್ಜಿನ, ಅವ್ರು ಇಬ್ರು ಅದೇ ಥರ ಒಟ್ಟಿಗೆನೇ ಇರೋದು, ಹೋಗೋದು ಬರೋದು ಎಲ್ಲ ಒಟ್ಟಿಗೆನೇ, ತುಂಬಾ ಒಬ್ರನ್ನ ಬಿಟ್ಟು ಒಬ್ಬರು ಇರ್ತಾ ಇರ್ತಿಲ್ಲ, ಅಷ್ಟೊಂದು ಪ್ರೀತಿ ಮಾಡ್ತಾಯಿದ್ರು ಅಂತೇಳಿ. ಬಟ್ ಅವ್ರನ್ನ ನೆನೆಸ್ಕೊಳ್ಳುವಾಗ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆಂದರೆ ವಯಸ್ಸಾದ್ಮೇಲೆ ಎಲ್ಲರೂ ನೋಡ್ತಾರೆ, ನೋಡಲ್ಲ ಅಂತೇಳಿ ಏನಿಲ್ಲ, ಆದರೂ ನಮ್ಮ ಸಂಗಾತಿಗಳು ನೋಡಿರೋ ಥರ ಬೇರೆ ಯಾರೂ ನೋಡಲ್ಲ. ಸೊ ಅದನ್ನ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಾ ಇದೆ ಅಷ್ಟೇ. ನಾನು ವೀಡಿಯೋಸು ಅಂದರೆ ಇವಾಗ ಹೇಳೋದಕ್ಕೆ ಕಾರಣ ಅಂದರೆ ನಾನು ಅದರಲ್ಲಿ ಮಾತಾಡ್ತಾ ಇದ್ದೆ, ನನಗೆ ತುಂಬಾ ಬೇಜಾರಾಗ್ತಿದೆ. ಅಷ್ಟು ವ್ಯೂಸ್ ಬಂದಿತ್ತಂತೆಲ್ಲ ಹೇಳಿದ್ದೆ ಅಂತೇಳಿ. ಇನ್ನು ಅದಕ್ಕೆ ಬ್ಯಾಡ್ ಕಮೆಂಟ್ ಹಾಕೋಬೇಡಿ. ನಾನು ವಿಡಿಯೋ ಡಿಲೀಟ್ ಮಾಡಿದ್ದಕ್ಕೆ ಬೇಜಾರಾಯಿತು ಅಂತ ಹೇಳಿಲ್ಲ. ನಾನು ಹೇಳ್ತಾ ಇರೋದು ನನಗೆ ಬೇಜಾರಾಗಿರೋದು ಅದೇ, ಪಾಪ ಅಜ್ಜ ಅಜ್ಜಿನ ತುಂಬ ಪ್ರೀತಿ ಮಾಡ್ತಾ ಇತ್ತು. ಸೊ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಅಂತೇಳಿ. ಸೊ ಅವ್ರಿಗೂ ಆ ಶಕ್ತಿ ಕೊಡಲಿ, ಕೊಡ್ತಾರೆ, ಎಲ್ರಿಗೂ ಶಕ್ತಿ ಕೊಡ್ತಾರೆ. ಸೊ ಅವ್ರಿಗೂ ಆ ಶಕ್ತಿ ಕೊಡಲಿ ಅಂತೇಳಿ ಈ ವಿಡಿಯೋದ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಅಂದರೆ ನಮ್ಮ ಮುಸ್ಲಿಂ ಫ್ರೆಂಡ್ಸ್, ಹಿಂದೂ ಫ್ರೆಂಡ್ಸ್ಗಳಿಗೆ ಅಷ್ಟು ಗೊತ್ತಿರಲ್ಲ ಅದ್ರ ವಿಷಯದಲ್ಲಿ. ಅವ್ರಿಗೆ ಯಾವ ಥರ ಆಗುತ್ತೋ ಆ ಥರ ದುವಾ ಮಾಡ್ಕೋತಾರೆ ಅಷ್ಟೇ. ಬಟ್ ಮುಸ್ಲಿಮ್ಸ್ ಅವ್ರಿಗೆ ಗೊತ್ತಿದೆಯಲ್ವಾ, ಒಂದು ಫಾತಿಹಾ ಆದರೂ ಅವ್ರ ಹೆಸರಲ್ಲಿ ಓದಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಅದೇ ಬೇಜಾರಾಗಿರೋದು. ವೀಡಿಯೋಸ್ ಡಿಲೀಟ್ ಮಾಡಿರೋದ್ರಲ್ಲಿ ನನಗೆ ಏನೂ ಬೇಜಾರಿಲ್ಲ, ಒಂದು ಚೂರೂ ಬೇಜಾರೇ ಇಲ್ಲ. ಇಷ್ಟು ದಿವಸ ನನಗೆ ವಿಡಿಯೋಸ್ ಇಡೋದಕ್ಕೆ ಕೊಟ್ಟಿದ್ರಲ್ವ, ಅದೇ ಒಂದು ಖುಷಿ, ಅದೇ ಒಂದು ಸಂತೋಷ ಅಂತೇಳಿ ಹೇಳ್ಬೋದು. ಸೊ ನೋಡೋಣ ಏನಾಗುತ್ತೆ ಇವತ್ತು ಅಂತೇಳಿ. ಇವಾಗ ತುಂಬ ಜೋರಾಗಿ ಮಳೆ ಬರುತ್ತೆ ಅಂತೇಳಿ ಅನಿಸುತ್ತೆ. ನೋಡಿ, ಫುಲ್ಲಾಗಿ ಕತ್ಲೆ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಈವ್ನಿಂಗ್ ಟೈಮಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಮಕ್ಕಳೆಲ್ಲ ಸ್ಕೂಲೆಲ್ಲ ಬಿಟ್ಟು ಬಂದಿದ್ದಾರೆ. ಚಿಕ್ಕವಳು ಮದ್ರಸಕ್ಕೆ ಹೋದ್ಲು ರೆಡಿಯಾಗಿ ಬೇಗನೆ. ಅವಳಿಗೆ ಒಂದು ಚೂರೂ ರೆಸ್ಟ್ ಇರಲ್ಲ. ಬಂದ ತಕ್ಷಣವೇ ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೂ ಟೈಮ್ ಇರಲ್ಲ. ಅರ್ಜೆಂಟಾಗಿಯೇ ಯೂನಿಫಾರ್ಮೆಲ್ಲ ಹಾಕಿ ಮದ್ರಸಕ್ಕೆ ಹೋಗ್ತಾಳೆ. ಸ್ನಾನನೂ ಬಂದಾದ್ಮೇಲೆ ಮಾಡೋದು, ಆ ಥರ ಬ್ಯುಸಿ ಇರ್ತಾಳೆ ಅವಳು. ಸೊ ಅವಳು ಹೇಗೂ ಮದ್ರಸಕ್ಕೆ ಹೋದ್ಲು. ದೊಡ್ಡವಳಂತೂ ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ಇವಾಗ ನಾನು ನೈಟಿದು ಡಿನ್ನರ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಚಿಕನಿದು ಏನಾದರೂ ಮಸಾಲ ಥರ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ.
ನನ್ನ ದೊಡ್ಡ ಮಗಳಿಗಂತೂ ಸ್ಕೂಲ್ ಬಿಟ್ಟು ಬಂದ ತಕ್ಷಣವೇ ಏನು ಮಾಡಬೇಕಂದ್ರೆ ಅಮ್ಮನ ಮನೆ ಓಡಬೇಕು, ನಮಾಜ್ ಮಾಡಂದ್ರೂ ಅಮ್ಮನ ಮನೆಯಲ್ಲೇ ಹೋಗಿ ಮಾಡ್ತೀನಿ ಅಂತೇಳಿ ಇಲ್ಲಿ ಮಾಡಿ ಹೋಗು ಅಂದರೆ ಅದಾಗಲ್ಲ ಅವಳಿಗೆ, ಅಲ್ಲಿ ಹೋಗಿನೇ ಮಾಡಬೇಕು. ಎಷ್ಟೇ ಹೇಳಿದ್ರು ಕೇಳಲ್ಲ. ಇವಾಗ ಅರ್ಜೆಂಟಾಗಿ ಏನು ತಲೆಲ್ಲ ಬಾಚಿ ಎಲ್ಲ ಬೇಗ ಅಮ್ಮನ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಮೊದಲು ಆ ಥರ ಎಲ್ಲ ಹೋಗ್ತಾ ಇತ್ತಿಲ್ಲಪ್ಪ, ಇವಾಗ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಸೊ ಹಾಗಾಗಿ ಏನು ಸಂಡೇ ಹೇಗೂ ಫುಲ್ ಬ್ಯುಸಿಯಾಗಿರ್ತಾರೆ ಫ್ರೆಂಡ್ಸ್ ಜೊತೆಗೇ. ಆಮೇಲೆ ಬಾಕಿ ಟೈಮಲ್ಲಿ ಸಂಜೆ ಟೈಮಲ್ಲಿ ಅಂದರೆ ಸ್ಕೂಲ್ ಬಿಟ್ಟು ಬಂದು ಫ್ರೆಶ್ ಎಲ್ಲ ಆಗಿ ಅಲ್ಲಿ ಫ್ರೆಂಡ್ಸ್ಗಳೂ ಕಾಯ್ತಾನೆ ಇರ್ತಾರೆ. ಅಲ್ಲೂ 3-4 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅಲ್ಲಿ ಕಾಯ್ತಾನೆ ಇರ್ತಾರೆ ಅವರು. ಇವಳೇ ಸ್ವಲ್ಪ ಲೇಟ್ ಆಗೋದು ಸ್ಕೂಲಿಂದ ಬರೋದು. ಸೊ ಹಾಗಾಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತೇಳಿ ಬೇಗ ಓಡೋಗ್ತಾಳೆ. ನಾನಂತೂ ನಮಾಜ್ ಮಾಡೋದಂತೂ ಹೋಗೋದಕ್ಕೆ ಬಿಡಲ್ಲ ಅವಳನ್ನ, ನಮಾಜ್ ಮಾಡಿನೇ ಹೋಗು ಅಂತೇಳಿ. ಸೊ ಇವಾಗ ಸಿಟ್ಟಲ್ಲಿ ನನ್ನನ್ನು ನೋಡ್ಕೋತಾ ಇದ್ದಾಳೆ, ನಮಾಜ್ ಮಾಡು ಅಂತ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರ ನಂತರ ಮಕ್ಕಳು ಆಟ ಆಡಿ ಎಲ್ಲ ಬಂದಿದ್ದಾರೆ. ನನ್ನ ಚಿಕ್ಕ ಮಗಳು ಮದ್ರಸಿಂದ ಬಂದಿದ್ದಾಳೆ, ದೊಡ್ಡ ಮಗಳು ಆಟ ಆಡ್ಕೊಂಡು ಬಂದಿದ್ದಾಳೆ. ಇವಾಗ ಹೋಮ್ವರ್ಕ್ ಎಲ್ಲ ಮಾಡೋದಿತ್ತು, ಸೊ ಅದನ್ನೆಲ್ಲ ಮಾಡ್ತಾ ಇದ್ಲು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್. GHXT